ಯೇಸು ಕ್ರಿಸ್ತನು ಶಿಲ್ಬೆಯಲ್ಲಿ ಮಾತಾಡಿದ 7 ಮಾತುಗಳು ಬಹು ಪ್ರಮುಖವಾದ 7 ಮಾತುಗಳು. ಅದರಲ್ಲಿ ವಿಶೇಷವಾಗಿ ಮೊದಲನೆಯ ವಾಕ್ಯವನ್ನು ನಾವು ಈ ಸಮಯದಲ್ಲಿ ಧ್ಯಾನಿಸೋಣ. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಾಕ್ಯ. ಆಗ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತಾರೆಂಬುದನ್ನು ಅರಿಯರು ಅಂದನು. ಹಲ್ಲೆಲೂಯ. ತನ್ನನ್ನು ಶಿಲುಬೆಗೆ ಹಾಕಿದರು, ಕೊಲ್ಲುವುದಕ್ಕೆ ಪ್ರಯತ್ನ ಮಾಡಿದರು, ಬಹಳಷ್ಟು ಹಿಂಸೆಗಳನ್ನು ಪಡಿಸಿದರು, ಚಾಟಿಯಿಂದ ಹೊಡೆಸಿಕೊಂಡರು, ಹಿಂಸೆಗಳನ್ನೆಲ್ಲ ಸಹಿಸಿಕೊಂಡು ಅಂಥ ಸಂದರ್ಭದಲ್ಲಿಯೂ ಸಹ ತಂದೆಯಾದ ಯೇಸು ಕ್ರಿಸ್ತನು ಆಡಿದ ಮೊದಲನೆಯ ಮಾತು, ಕರ್ತನ ಗುಣವನ್ನು ನಾವು ಬೆಳೆಸಿಕೊಳ್ಳಬೇಕು ಹಾಗೂ ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಸಹಬಾಳ್ವೆಯಿಂದ ಬೆಳೆಯಬೇಕು. ತಂದೆಯೇ, ಅವರನ್ನು ಕ್ಷಮಿಸು, ಅವರು ಏನು ಮಾಡುತ್ತಾರೆಂಬುದನ್ನು ಅರಿಯರು ಎಂಬುದಾಗಿ ಕರ್ತನು ಹೇಳಿದ ಮಾತು ನಮ್ಮ ಜೀವಿತದಲ್ಲಿ ಕ್ಷಮ ಪಡೆಯುತ್ತಾ ಇರಬೇಕು ಪ್ರಿಯರೇ. ಆದರೆ ಕ್ರಿಸ್ತನು ನಾವು ಪಾಪಿಗಳಾಗಿದ್ದರೂ ಸಹ ತನ್ನ ಪ್ರಾಣವನ್ನು ಕೊಡಲು ಸಿದ್ಧರಾಗಿ ತನ್ನ ಪ್ರಾಣವನ್ನು ಕೊಟ್ಟರು ಪ್ರಿಯರೇ. ಆಮೇನ್. ಸೇವಕನಂತೆ ಪಾದವ ತೊಳೆದೆ ಶಿಷ್ಯರ